ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ವೀನಸ್ ವೇದಿಕ್ಸ್ ಸುಮಾರು ಪ್ರಾಡಕ್ಟ್ಸ್ ನೀವು ನೋಡಿದ್ದೀರಾ, ತುಂಬಾ ಜನ ಯೂಸ್ ಮಾಡಿದ್ದಾರೆ. ಅದರಲ್ಲಿ ಸಾವಿರಾರು ಜನ ಒಳ್ಳೊಳ್ಳೆ ಕಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಹಾಗೂ ನಾವು ಹಾನೆಸ್ಟ್ ಆಗಿ ಕೈನಿಂದ ಮಾಡಿರೋ ಎಲ್ಲ ನಮ್ಮ ಪ್ರಾಡಕ್ಟ್ಸು ಎಲ್ಲರಿಗೂ ಒಳ್ಳೆಯದಾಗ್ತಾ ಇದೆ ಅಂತ ನಮಗೂ ಬಹಳ ಖುಷಿಯಾಗಿದೆ ದೇವ್ರ ದಯದಿಂದ. ಮತ್ತೆ ನನ್ನ ಸ್ಟಾರ್ಟಿಂಗ್ ನನ್ನ ವಿಡಿಯೋಗಳು ಶುರು ಮಾಡಿದಾಗ್ಲಿಂದನೂ ಮಕ್ಕಳಿಗೆ ಅರ್ಲಿ ಗ್ರೇಡಿಂಗ್ ಅಂದ್ರೆ ಬಾಲನೆರೆ ಬಗ್ಗೆ ತುಂಬಾ ಮಾತಾಡ್ತಾ ಇದ್ದೆ. ಸುಮಾರು ವಿಡಿಯೋದಲ್ಲಿ ಮಕ್ಕಳಿಗೆ ಕೆಲವುದು ತಿಳುವಳಿಕೆ ಹೇಳಿದ್ದೀನಿ, ಅಮ್ಮಂದ್ರು ಹೀಗೆಲ್ಲ ಮಾಡಿ ಅಂತ ಹೇಳಿದ್ದೀನಿ. ಸೊ ಸುಮಾರು ಈ ತರ ಎಕ್ಸ್ಚೇಂಜ್ ಆಫ್ ನಾಲೆಜ್ ಆಗ್ತಾನೆ ಇದೆ. ನನಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ತರ ಸಜೆಸ್ಟ್ ಮಾಡಿ, ಈ ತರ ಹೇಳಿ ಅಂತ ಸಜೆಸ್ಟ್ ಮಾಡಿ, ಇದೆಲ್ಲ ಮಾಡ್ತಾ ಇದ್ದೀರಾ ನೀವು. ಹಾಗೂ ನನ್ನನ್ನ ಒಂದು ನಾರ್ಮಲ್ ಯೂಟ್ಯೂಬರ್ ಇಂದ ಒಂದು ವುಮನ್ ಆಂಟರ್ಪ್ರೆನ್ಯೂರ್ ಆಗಿ ಟರ್ನ್ ಮಾಡಿರೋದು ನೀವೇ, ಅದಕ್ಕೊಂದು ಬಿಗ್ ಥ್ಯಾಂಕ್ಸ್. ಇವತ್ತು ನಾನು ಮಾತಾಡ್ತಾ ಇರೋದು ವಿಷಯ ಏನಂತ ಅಂದ್ರೆ ಅರ್ಲಿ ಗ್ರೇಯಿಂಗ್ ಅಂದ್ರೆ ಮಕ್ಕಳಿಗೆ ಬಾಲನೆರೆ ಬರೋದ್ರ ಬಗ್ಗೆ. ಬಾಲನೆರೆ ಮತ್ತು ಸ್ಕ್ಯಾಂಟಿ ಹೇರ್, ವಿರಳವಾದ ಕೂದಲುಗಳು, ಆಮೇಲೆ ಶುಷ್ಕ ಕೂದಲುಗಳು ಅಂದ್ರೆ ಒಂದು ಲೈಫ್ಲೆಸ್ ಒಣಮೂಲ್ ತರ ಕೂದಲುಗಳು ಈಗಿನ ಮಕ್ಕಳುಗಳದ್ದು ತುಂಬಾ ಸಮಸ್ಯೆ ಆಗಿರೋದು. ಚರ್ಮದ್ದು ಬೇಕಾದ್ರೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಡ್ರೈ ಹೇರ್, ಒಂದು ಏನೋ ಜೀವನೇ ಇರೋದಿಲ್ಲ ಆ ತರ ಹೇರ್ದು ಸಮಸ್ಯೆ ತುಂಬಾ ಆಗಿದೆ. ಅವ್ರಿಗೆಲ್ಲ ಒಂದು ಒಳ್ಳೆ ಆಯಿಲ್ ಮಾಡೋಣ ಸಪರೇಟ್ ಆಗಿ ಅವ್ರಿಗೆ ಮಾತ್ರ ಅಂತ ಅಂದ್ಬಿಟ್ಟು ನಾನು ಎಷ್ಟು ಕಷ್ಟಪಟ್ಟು ಈ ಆಯಿಲ್ ಮಾಡ್ತಾ ಇರೋದು. ನಂದು ಪ್ರಯತ್ನ, ನಂದು 60%, ಇನ್ 40% ನಿಮ್ ಕಡೆಯಿಂದ ಒಂದು ಪ್ರಯತ್ನ ಇರಬೇಕು ಅಂತ ಅಂದ್ಬಿಟ್ಟು ನಾನು ಔಟ್ಸೈಡ್ ಅಪ್ಲಿಕೇಶನ್ ಈ ಹೇರ್ ಆಯಿಲ್ ಕೊಡ್ತೀನಿ. ಹಾಗೆ ಒಂದು ಚೂರ್ಣ ಇಂಟೇಕಿಂಗ್ ಒಂದು ಚೂರ್ಣ ಕೊಡ್ತೀನಿ. ಇದ್ರ ಜೊತೆಗೆ ಮಕ್ಕಳುಗಳಾದ ನೀವು ಸಮಸ್ಯೆಗಳನ್ನ ಎದುರಿಸ್ತಾ ಇರೋ ನೀವು ಕೂಡ ನಿಮ್ಮ ಪ್ರಯತ್ನ ಏನ್ ಮಾಡ್ಬೇಕಂತ ಅಂದ್ರೆ ಒಂದು ಒಳ್ಳೆ ಲೈಫ್ ಸ್ಟೈಲ್ ಇಟ್ಕೊಳ್ಬೇಕು, ಮತ್ತೆ ಒಂದು ಸಾತ್ವಿಕ ಆಹಾರ ಸೇವನೆ ಮಾಡಬೇಕು. ಈ ಪಿಜ್ಜಾ, ಬರ್ಗರ್, ಇದು ಮೈದಾ ಪ್ರಾಡಕ್ಟ್, ಪ್ರಾಸೆಸ್ಡ್ ಫುಡ್ ಇದೆಲ್ಲದನ್ನು ಆದಷ್ಟು ಕಡಿಮೆ ಮಾಡ್ಬೇಕು. ಪೂರ್ತಿ ಬಿಟ್ಬಿಡಿ ಅಂತ ನಾನು ಹೇಳೋದಿಲ್ಲ. ಮಕ್ಕಳುಗಳಿಗೆ ಸ್ವಲ್ಪ ಅಸಾಧ್ಯ ಅದು. ಅಟ್ಲೀಸ್ಟ್ ಒಂದು 6 ತಿಂಗಳಿಗೆ 3 ತಿಂಗಳಿಗೆ ಆ ಥರ ತಿನ್ನೋ ಥರ ಪ್ರಯತ್ನ ಮಾಡಿ ಅಷ್ಟೇ. ಪ್ರಾಸೆಸ್ಡ್ ಫುಡ್ ಅಂತ ಅಂದ್ರೆ ಏನ್ ಗೊತ್ತಾ, ಒಂದು ಸಾಸ್ ಇಂದನೂ ಹಿಡಿದು ಆಗುತ್ತೆ. ಮಯೋನೀಸ್, ಸಾಸ್, ಇದೆಲ್ಲದು ಪ್ರಾಸೆಸ್ಡ್ ಫುಡ್. ಇದೆಲ್ಲದನ್ನು ನೀವು ಆದಷ್ಟು ಕಡಿಮೆ ಮಾಡಿ ವಾರಕ್ಕೊಂದು ದಿವಸ ಕ್ಯಾಸ್ಟರ್ ಆಯಿಲ್ ಮೈಗೆಲ್ಲ ಹಚ್ಕೊಂಡು, ನಮ್ದು ವೀನಸ್ ವೇದಿಕ್ಸ್ ಹೇರ್ ಆಯಿಲ್, ಈ ಹೇರ್ ಆಯಿಲ್ ಎಲ್ಲ ತಲೆಗೆ ಹಚ್ಕೊಂಡು 1.5 hours. ನಾನು ಮೊನ್ನೆ ದಿವಸನೂ ನಮ್ಮ ಔಟ್ಲೆಟ್ಗೆ ಒಂದು ಹುಡುಗಿ ಬಂದಿದ್ಲು. ಆ ಹುಡುಗಿಗೂ ಹೇಳಿದೆ, ಮ್ಯಾಕ್ಸಿಮಮ್ ಯು ನೀಡ್ 2 hours or 1.5 hours, ಅಷ್ಟು ಯು ಕಾಂಟ್ ಸ್ಪೇರ್ ಫಾರ್ ಯುವರ್ ಸೆಲ್ಫ್ ಅಂತ ಕೇಳಿದೆ ಅವಳನ್ನ. ಎಸ್ ಐ ಕ್ಯಾನ್ ಸ್ಪೇರ್ ಮ್ಯಾಮ್ ಅಂತ. ಅಂದ್ರೆ ನಿಮ್ಗೆ 1.5 hours ನಿಮ್ಗೋಸ್ಕರ ನೀವು ಇಟ್ಕೊಂಡ್ರೆ ನಿಮ್ಮ ಆರೋಗ್ಯನ ಲೈಫ್ ಲಾಂಗ್ ಕಾಪಾಡ್ಕೊಳ್ಬೋದಲ್ವಾ. ಅಷ್ಟು ವಾರಕ್ಕೆ 1.5 ಗಂಟೆ, ಅರ್ಧ ಗಂಟೆ 3/4 ಗಂಟೆ ಎಣ್ಣೆ ಹಚ್ಕೊಂಡು ನೆನೆರಿ ಚೆನ್ನಾಗಿ, ಇನ್ನೊಂದು ಅರ್ಧ 3/4 ಗಂಟೆ ತಲೆಗೆ ನೀರು ಹಾಕೊಳ್ಳೋದ್ರ ಬಗ್ಗೆ ನೀವು ಗಮನ ಕೊಡಿ. ಇದರಿಂದ ಏನಂದ್ರೆ ಯೌವನನ ಇನ್ನೂ ಸ್ವಲ್ಪ ಜಾಸ್ತಿ ದಿವಸ ಕಾಪಾಡ್ಕೊಳ್ಬಹುದು ಈ ಕ್ಯಾಸ್ಟರ್ ಆಯಿಲ್, ಎಣ್ಣೆ ನೀರು ಅಭ್ಯಂಗನ ಎಲ್ಲ ಮಾಡಿದ್ರೆ. ಇದ್ರ ಜೊತೆಗೆ ನಮ್ದು ಹೇರ್ ಆಯಿಲ್ ಕೂಡ ಯೂಸ್ ಮಾಡಿ ನೋಡಿ. ನಾನು ಎಷ್ಟು ಇಂಟ್ರೆಸ್ಟ್ ಇಂದ ಮಾಡ್ತಾ ಇದ್ದೀನಿ ಹೇರ್ ಆಯಿಲ್, ಅದಕ್ಕೆ ತಕ್ಕಂಗೆ ನಿಮ್ ಕಡೆಯಿಂದ ಪ್ರಯತ್ನ ಬೇಕಲ್ವಾ. ಇದನ್ನೆಲ್ಲ 2-3 ಸಲ ವಾಶ್ ಮಾಡಿಟ್ಟಿದ್ದೀನಿ. ಇದಾದ್ಮೇಲೆ ಲಕ್ಕಿಲಿ ನಾನು ಒರಳು ತಂದಿಟ್ಕೊಂಡಿದ್ದೆ ಮುಂಚೆನೆ. ಇದ್ರಲ್ಲೆಲ್ಲ ಕುಟ್ಬಿಟ್ಟು ನೋಡಿ ಈ ತರ ಇದೆಲ್ಲ ಮಾಡಿ ಬೀಜನ ಸಪ್ರೇಟ್ ಮಾಡಿಟ್ಟಿದ್ದೀನಿ. ಬೀಜ ಸಪ್ರೇಟ್ ಮಾಡಿ ಮತ್ತೆ ಇದನ್ನ ನೋಡಿ ಇಲ್ಲಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ, ಆಮೇಲೆ ಈ ಬಟ್ಟೆನಲ್ಲಿ ಹಾಕಿ ನಾವು ನೆಲ್ಲಿಕಾಯ್ದು ಜ್ಯೂಸ್ ತೆಗಿಯೋದು. ನೋಡಿ ಎಷ್ಟು ಲಾಂಗ್ ಪ್ರಾಸೆಸ್ ಇದು. ಮನೆಯಲ್ಲಿ ಒಂದು ಲೇಹ್ಯ ಮಾಡೋಕ್ಕೇನೆ ಇದೆಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ. ನನಗೆ ಒಂದು ಕಾಳಜಿ, ಮಕ್ಕಳಿಗೆಲ್ಲ ಹೆಲ್ಪ್ ಆಗಲಿ, ಎಲ್ಲರಿಗೂ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ನೋಡಿ ಈ ಥರ ಜ್ಯೂಸ್ ತೆಗಿತೀವಿ. ತುಂಬ ಕಮ್ಮಿ ಜ್ಯೂಸ್ ಬರುತ್ತೆ. ಇದಕ್ಕೆ ನಾವು ಇದೆಲ್ಲ ವೇಸ್ಟ್, ಕಸ ಈ ಥರ ಬರುತ್ತೆ ನೋಡಿ, ಈ ಥರ ಕಸ ಬರುತ್ತದಲ್ಲ, ಇದೆಲ್ಲ ವೇಸ್ಟ್. ಇದರಲ್ಲಿ ಏನು ಸತ್ವ ಇರೋದಿಲ್ಲ, ಏನೂ ಇಲ್ಲ ಇದರಲ್ಲಿ. ಇದನ್ನೆಲ್ಲ ಈ ಥರ ರಸ ತೆಗೆದುಬಿಟ್ಟು ಇದಕ್ಕೆ ಇನ್ನೂ ಬೇಕಾದಷ್ಟು ಹರ್ಬ್ಸ್ ಎಲ್ಲ ಹಾಕಿ ನೋಡಿ. ಆ ಕಬ್ಬಿಣದ ಬಾಣಲೆನಲ್ಲಿ ಎಣ್ಣೆ ಕಾಯಿಸ್ತೀವಿ ನಾವು. ಎಣ್ಣೆ ಕಾಯಿಸೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಹೇಗೆ ಮಾಡ್ತಾ ಇದ್ದೀನಿ ಅಂತ. ಹರ್ಬ್ಸ್ ಎಲ್ಲ ಹಾಕ್ಬಿಟ್ಟು ನೆಲ್ಲಿಕಾಯಿ ಎಲ್ಲ ಕುಟ್ಟಿ ಅದನ್ನ ಮಿಕ್ಸಿ ಮಾಡಿ ಅದನ್ನ ಹಿಂಡಿ ಸಿಪ್ಪೆ ತೆಗೆದು ಎಲ್ಲ ರಸ ಎಲ್ಲ ತೆಗ್ದಿದ್ದು ನೋಡಿದ್ರಿ ನೀವು ಇದುವರೆಗೂ. ಇದೆಲ್ಲದು ಅದು ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೀವಿ. ಇದು ಪ್ಯೂರ್ ಕುಕ್ಕಿಂಗ್ ಗ್ರೇಡ್ ಆಯಿಲ್ಗಳಲ್ಲಿ ಮಾಡೋದು. ದೇವ್ರಿಗೆ ಅನ್ಸ್ಕೊಂಡು ಎಲ್ಲರಿಗೂ ಒಳ್ಳೇದಾಗ್ಲಿ. ಮಕ್ಕಳಿಗಳಿಗೆಲ್ಲ ಎಸ್ಪೆಷಲಿ ಇದು ಮಕ್ಕಳಿಗೋಸ್ಕರನೇ ಮಾಡ್ತಾ ಇರೋ ಆಯಿಲ್ ಇದು. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ.
ಯೂಸ್ ಮಾಡಿದ್ರೆ 6 ತಿಂಗಳಿಂದ ವರ್ಷದೊಳಗಡೆ 25 ವರ್ಷದ ಒಳಗಿನ ಮಕ್ಕಳುಗಳಿಗೆ ಡೆಫಿನೆಟ್ ಆಗಿ ಬಾಲನೆರೆ ಅರ್ಲಿ ಗ್ರೇಯಿಂಗ್ ರಿವರ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇದ್ರ ಜೊತೆ ಒಂದು ಚೂರ್ಣ ಕೊಡ್ತೀನಿ. ನಾನು ನಂಗೆ ಶ್ರಮ ಪಟ್ಟು ಅವ್ರಿಗೆ ಮಕ್ಕಳಿಗೆ ಏನಾದರೂ ಒಂದು ಮಾಡಲೇಬೇಕು, ಒಂದು ಒಳ್ಳೇದೊಂದು ಅಂತ ಅನ್ನೋದೊಂದು ಪ್ರಯತ್ನದಲ್ಲಿ ಇದು ನನ್ನ ಹಾದಿಯಲ್ಲಿ ಬರ್ತಾ ಇದ್ದೀನಿ. ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಹಾಗೆ ನಾನು ಹೇಳಿರೋ ಟಿಪ್ಸ್ ಎಲ್ಲ ಮಕ್ಕಳು ಮತ್ತು ಪೇರೆಂಟ್ಸ್ ಫಾಲೋ ಮಾಡಿದ್ರೆ ನಾನು ಪಡ್ತಿರೋ ಶ್ರಮಕ್ಕೆ ಪ್ರತಿಫಲ ಕರೆಕ್ಟಾಗಿ ಸಿಗುತ್ತೆ. ಈ ಆಯಿಲ್ನ ಡೈಲಿ ಬೇಕಾದರೂ ಹಚ್ಕೋಬೋದು, ದಿನ ಬಿಟ್ಟು ದಿನ ಬೇಕಾದರೂ ಹಚ್ಕೋಬೋದು. ಆದರೆ ಮಿನಿಮಮ್ 3 ಅವರ್ಸ್ ಅಂತೂ ಆಯಿಲ್ ತಲೆಯಲ್ಲಿ ಇರಲೇಬೇಕು. ಸೊ ಆಯಿಲ್ ಬೇಕು ಅನ್ನೋರು ಇಲ್ಲಿ ಕಾಣಿಸ್ತಾ ಇರೋ ವಾಟ್ಸಪ್ ನಂಬರಲ್ಲಿ ಮೆಸೇಜ್ ಮಾಡಿ. ವಾಟ್ಸಪ್ನಲ್ಲಿ ಖಂಡಿತ ನೀವು ಆಯಿಲ್ ತೊಗೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.